ದಿನಾಂಕ 8/8/2024 ಗುರುವಾರ ಅಚ್ಚಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸವಿತಾ ಶಿವರಾಜುರವರು ವೈಯಕ್ತಿಕ ಕಾರಣದಿಂದಾಗಿ ರಾಜೀನಾಮೆ ನೀಡಿದರು. ಅಧ್ಯಕ್ಷರಾದ ಸತೀಶ್ ರವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದರು. ಅಧ್ಯಕ್ಷರು ರಾಜೀನಾಮೆಯನ್ನು ಅಂಗೀಕರಿಸಿದರು. ಹಂಚಿಪುರದೊಡ್ಡಿ ನಮ್ಮ ಪಂಚಾಯತಿ ಅಚ್ಚಲ್ ಪಂಚಾಯತಿಯಿಂದ ನಾವು 4 ಬಾರಿ ಗೆದ್ದಿದ್ದು, ಖಚಿತವಾಗಿ 4 ಸಾರಿ ಗೆದ್ದಿದ್ದು. ಹಿಂದೆ ಕಾಂಗ್ರೆಸ್ಸಿಂದ ಗೆದ್ದಿದ್ದು, ಈಗಲೂ ಗೆದ್ದೀವಿ 4 ಸಾರಿ. 4 ಸಾರಿ ಖಚಿತವಾಗಿ 4 ಸಾರಿ ಸೀನಿಯರ್ ರೇಟಿಗೆ ಗೆದ್ದಿದ್ದು. ನಮ್ಮಪ್ಪ ಕರಿಯಪ್ಪ ರಾಷ್ಟ್ರ ಕರಿಯಪ್ಪನ ಕಾಲದಿಂದನೂ ರಾಜಕೀಯ ಮಾಡ್ಕೊಬತ್ತು. ನಮ್ಮ ತಂದೆ ತೀರೋದ್ರು. ನಮ್ಮ ತಂದೆ ತೀರೋದ್ಮೇಲೆ ನಮ್ಮ ಅಣ್ಣವ್ರು ಮಾಡಿದ್ರು. ನಮ್ಮ ಅಣ್ಣವರು ಮುದುಕಾಗಿ ವಯಸ್ಸಾಗಿ ಮೂರು ಕೂತ್ಕೊಂಡ್ರು. ಇವತ್ತು ನಾವು ಮಾಡ್ಕೊಬಂದು ನಾವು ಈಗ 4 ಬಾರಿ ಗೆದ್ದ ಮೇಲೂ ನಮಗೆ ಪಂಚಾಯತಿಯಿಂದ ಅಧ್ಯಕ್ಷರು ಕೊಡಿ ಅಂತ ನಾವು 1 ತಿಂಗಳ ತಗೊಂಡ ಇಲ್ಲಿ ಸ್ಥಳೀಯ ಲೀಡರ್ ಹತ್ರ ತಿರುಗಿ ಸಾಕಾಯಿತು. ನಾವು ಈಗ ಬಂದು ಅಲ್ಲಿ ನಡೀರಿ ಇಲ್ಲಿ ನಡೀರಿ, ಈಗ ಬರ್ತೀವಿ ಅಂತೇಳಿ ನೆನ್ನೆ ದಿನ ಸೇರಿದ್ರು. ನೆನ್ನೆ ಸೇರಿದಾಗಲೂ ಬಂದು ಕೇಳ್ಕೊಂಡೆ. ಮೊನ್ನೆ ಅದ್ರ ಮೊದಲು MP ಅವ್ರು ಬಂದಿದ್ರು. MP ಅವ್ರು ಕನಕಪುರದಾಗ ಸೇರಿದಾಗಲೂ 2 ತಿಂಗಳು ಕೊಡೋಣ ನಮಗೆ, ನಾವು ದುಡ್ತೀವಿ ಅಂತ ಕೇಳಿದಾಗ ಅವರು ಇಲ್ಲ ಆಯಿತು ನಾನು ಹೇಳಿವ್ನಿ 3 ಜನಕ್ಕಂತ ಆಫರ್ ಇದಂತ 5 ತಿಂಗಳು ಹಂಚ್ಕೊಂಡು ಮಾಡ್ತಾರೆ, ನಮ್ಮ ಸ್ಥಳೀಯ ಲೀಡರ್ಗೆ ಹೇಳಿವ್ನಿ, ನೀವು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಮಾಡಿಸ್ಕೊಂಡು ಅಂದ್ಬಿಟ್ಟು ಅವ್ರನ್ನೂ ಕರೆದು ನೋಡಪ್ಪ ಅವ್ರಿಗೆಲ್ಲ ಅದೇನು ಕೊಡಬೇಕು ನೀವು ನಿಂತ್ಕೊ ತೀರ್ಮಾನ ಮಾಡಿಕೊಡಿ ಅಂತ ಅವ್ರಿಗೆ ವಹಿಸ್ಬಿಟ್ಟು DK ಸೂರ್ಯಸೇನರು ಹೋದಾದ್ಮೇಲೆ ಇವರು ಬಂದು ನೆನೆ ದಿನ ಕೂತ್ಕೊಂಡಾಗ ನಾವು ತಿರ್ಗಿ ಅಲ್ಲೆಲ್ಲ ಆಡಿ ಸಾಕಾಗಿತ್ತಲ್ಲ, ನಮ್ಗೆ ಬೇಜಾರಾಯಿತು. ಯಾರೋ ಹೇಳಿದ್ರು ನಮ್ಗೆ ಹಿಂಗೆ ಹತ್ತೋರ್ಗೆ ಆಯ್ತದೆ ಅಂತ. ಹತ್ತೋರ್ಗೆ ಕೊಟ್ಕೊಳ್ಳಿ ಬಿಡು, ನಾವು ಗೆಲ್ಲಿಲ್ಲ. ಹತ್ತೋರು ಇದೇ ಫಸ್ಟ್ ಸಾರಿ ಗೆದ್ದಿರೋದು. ಹತ್ತೋರ್ಗೆ ಕೊಡ್ತೀವಿ ಅಂತ ಇವರು ಕೊಟ್ಟರು. ನಾನು ಬಂದು ತಿರ್ಗಿ ಯಾರು ಬಂದು ಹಿಂಸೆ ಮಾಡಿ ನೀನು ಕೇಳ್ಬೋದು ಕರ್ಕೊಂಬಂದಾಗ ನಾನು ಕೇಳಿದೆ. ಇಲ್ಲಿ ಸ್ಥಳೀಯ ಲೀಡರ್ಗಳು ಕೇಳಿದಾಗ ಅವ್ರು ಯಾವುದೂ ಮಾತಾಡಲಿಲ್ಲ. ನಮ್ಗೆ 2 ತಿಂಗಳು ಕೊಡಿ ಅಂತ ಇಲ್ಲೂ ಕೇಳಿದೆ, ಅದಕ್ಕೂ ಮಾತಾಡಲಿಲ್ಲ. ನಮ್ಗೆ ಬೇಜಾರಾಯಿತು. ನಾವು ಬಂದು ರಾಜೀನಾಮೆ ಕೊಟ್ಟು ಹೋಯ್ತಾ 20-25 ವರ್ಷದಿಂದ ನಾವು ದುಡ್ದು ಮಾಡಿ ನಮ್ಮಪ್ಪ ತೀರೋಯ್ತು. ಅದು ಅವ್ರ ತಲೆ ಒಂದು ತಲೆ ಎಷ್ಟು 50 ಅವ್ರ ತಲೆ. ನಮ್ಮ ತಂದೆ ತೀರೋಗಿ ಒಂದು 60-70 ವರ್ಷನೇ ಆಯ್ತು ಅದೀಗ ಅಲ್ಲಿ. ಅದರಿಂದ ನಮ್ಮ ಅಣ್ಣನೂ ಮುಗೀತು, ಅವ್ರು ಒಟ್ಟಿಗೆ ಕೂತವ್ರೀಗ. ಅದರಿಂದ ನಾನು ಮುಗಿದ್ರೆ ನನ್ನ ಮಕ್ಕಳಿಗೂ ಉಣಿಸ್ಬಿಡ್ತಾರೆ ಇವರು. ಅದರಿಂದ ನಾವು ಬೇಡ ನಮ್ಗೆ ರಾಜಕೀಯ ಅಷ್ಟೇ. ಇಲ್ಲಿ ಸ್ಥಳೀಯ ಲೀಡರ್ ಕೇಳಿದ್ದು ಕೊಡ್ಲಿಲ್ಲ ಬಂದು ಕೈ ಮುಗಿದು ನೆನೆ ಕೇಳಿದೆ 2 ತಿಂಗಳು ಕೊಡಿ, ನಮ್ಗೆ ಅವಕಾಶ ಮಾಡಿಕೊಡಿ. ಕೊನೆಗೆ 1 ತಿಂಗಳು ಕೊಡಿ, ನನ್ಗೆ ಅವಕಾಶ ಮಾಡಿಕೊಡಿ, ನಾವು ಗೆದ್ದೀವಿ, ಕಾಲದಿಂದ ಗೆದ್ದೀವಿ. ಕೇಳ್ದ ಮಾತೇ ಆಡಲಿಲ್ಲ. ಇನ್ಯಾಕಪ್ಪ ಇಲ್ಲಿರುವ ನಾವು, ನಮ್ಗೇನಿಲ್ಲ ಕೆಲಸ ಮಾಡಿದ್ಮೇಲೆ ಆತ ನಾವು ಇನ್ನೇನು ಪ್ರಯತ್ನಕ್ಕಿದೆಯಾ ಬೇಡ ಅಂದ್ಬಿಟ್ಟು ನಾವಿವತ್ತು ರಾಜೀನಾಮೆ ಕೊಟ್ಟು ಹೋಯ್ತಾ ಮಾಡಲಿಲ್ಲ. ಈಗ ಒಂದೇ ಸಾರಿ ಬಾರಿ ಗೆದ್ದಿರೋರ್ಗೆ ಶಿವಪ್ಪ ಅಂತ ಹೇಳಿ ಹಂಚಿಪುರ ನೋಡಿ ನಮ್ಮ ಮಾವಾರೆ ಬೇರೆ ಪಕ್ಷದಿಂದ ಬಂದು ಒಂದ್ಸಲ ಗೆದ್ದಿರು ಕೂಡ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಇವರು 20 ವರ್ಷ ಈಗ 4ನೇ ಸಲ ಇವರು ಮೆಂಬರ್ ಆಗಿರೋ ಪಕ್ಷನೇ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವ ಪಕ್ಷ ಓಡಾಡಲಿಲ್ಲ. ಇವತ್ತು ಮೋಸ ಮಾಡಿದ್ದಾರೆ. ಮೋಸ ಮಾಡಿ ನಮ್ಗೆ ಈ ತರ ಮಾಡಿದ್ರು. ನಾವು ಬೇಡ, ನಮ್ಗೆ ಯಾಕಪ್ಪ ರಾಜಕೀಯ ಇಷ್ಟು ಗೇದು ನಾವು ಯಾವ್ದು ಮಾಡ್ಬೇಕು ರಾಜಕೀಯನ ಬೇಡ ಅಂತ ಹೇಳಿ ನಾವು ರಾಜೀನಾಮೆ ಸಲ್ಲಿಸ್ಬಿಟ್ಟು ಹೋಯ್ತಾ.